ಇನ್ನು ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ 2 ದಿನ ಕಳೆದಿದ್ದಾರೆ. ಕಾರಾಗೃಹದ ಮೆನುವಿನಂತೆ ಊಟ ನೀಡಲಾಗ್ತಾ ಇದ್ದು ಯಾವುದೇ ನಿಯಮ ಉಲ್ಲಂಘನೆ ಆಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಈ ಮಧ್ಯೆ ದರ್ಶನ್ ಬಂಧನದ ವೇಳೆ ತೆಗೆದಿರುವಂತ ಕೆಲ ಫೋಟೋಗಳು TV9ಗೆ ಲಭ್ಯ ಆಗಿದೆ. ಹೌದು, ಸದ್ಯ ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ 2ನೇ ದಿನ ಸಹಜವಾಗಿದ್ದು ಜೈಲಿನ ಸಿಬ್ಬಂದಿ ಮತ್ತು ಸಹಚರರ ಜೊತೆ ಸಹಜವಾಗಿಯೇ ಮಾತನಾಡಿದ್ದಾನೆ. ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದ್ದಾಗಲೇ ಸಮಸ್ಯೆ ಬಗ್ಗೆ ಅರಿತಿದ್ದೆ, ಮುಂದಾಗುವ ಸಮಸ್ಯೆ ಬಗ್ಗೆ ತಿಳಿದಿದ್ದೆ, ಹೀಗಾಗಿ ಮಾನಸಿಕವಾಗಿ ಧೈರ್ಯವಾಗಿದ್ದೆ ಅಂತ ಹೇಳಿಕೊಂಡಿದ್ದಾನಂತೆ. ನಿನ್ನೆ ಬೆಳಗ್ಗೆ ಉಪ್ಪಿಟ್ಟು, ಸ್ವಾತಂತ್ರ್ಯೋತ್ಸವದ ಲಡ್ಡು ತಿಂದಿದ್ದ ದರ್ಶನ್ ರಾತ್ರಿ ಸ್ವಲ್ಪ ಅನ್ನ ಸಾಂಬಾರ್ ತಿಂದು ಮಲಗಿದ್ದಾನೆ. ಇವತ್ತು ಬೆಳಗ್ಗೆ ಜೈಲು ಸಿಬ್ಬಂದಿ ವಾಂಗಿಬಾತ್ ನೀಡಿದ್ದಾರೆ. ಅತ್ತ ಮಹಿಳಾ ಬ್ಯಾರಕ್ನಲ್ಲಿರುವ ಪವಿತ್ರ ಗೌಡ ಮೊದಲ ದಿನ ಸೈಲೆಂಟ್ ಆಗಿದ್ಲು, ಆದ್ರೆ ನಿನ್ನೆ ರಾತ್ರಿ ಸಹ ಕೈದಿಗಳ ಜೊತೆ ಊಟ ಮಾಡಿ ಮಾತನಾಡಿದ್ದಾಳೆ. ಬೆಳಗ್ಗೆ ವಾಂಗಿಬಾತ್ ಸೇವಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮನೆ ಊಟವಿಲ್ಲ, ಭೂರಿ ಭೋಜನ ಸಿಗುತ್ತಿಲ್ಲ. ಐಷಾರಾಮಿ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ಗೆ ಜೈಲೂಟವೇ ಗತಿಯಾಗಿದ್ದು ಜೈಲಿನ ಮೆನುವನ್ನ ಫಾಲೋ ಮಾಡ್ತಿದ್ದಾರೆ. ಮೆತ್ತನೆ ಹಾಸಿಗೆ ಮೇಲೆ ಮಲಗ್ತಿದ್ದ ದರ್ಶನ್ಗೆ ನಿಯಮದಂತೆ ಬೆಡ್ಶೀಟ್ ನೀಡಲಾಗಿದೆ. ಈ ವೇಳೆ 2 ಬೆಡ್ಶೀಟ್ ನೀಡುವಂತೆ ದಾಸ ಕೇಳಿದ್ದು ಒಂದೇ ಬೆಡ್ಶೀಟ್ ಕೊಡೋದಾಗಿ ಸಿಬ್ಬಂದಿ ಹೇಳಿದ್ದಾರೆ. ಈ ವೇಳೆ ದರ್ಶನ್ ತೆಪ್ಪಗಾಗಿದ್ದಾನೆ. ಈ ಹಿಂದೆ ರಾಜಾತಿಥ್ಯ ನೀಡಿದ್ದರಿಂದಲೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಹೀಗಾಗಿ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಹೆಜ್ಜೆ ಹೆಜ್ಜೆಗೂ ಕಣ್ಣಿಟ್ಟಿದ್ದಾರೆ. ಯಾವುದೇ ನಿಯಮ ಉಲ್ಲಂಘನೆಯಾಗಬಾರದು ಅಂತ ಕಾರಾಗೃಹದ ಡಿಐಜಿ ದಯಾನಂದ್ ಸೂಚನೆ ನೀಡಿದ್ದಾರೆ. ಬಂಧನದ ವೇಳೆ ದರ್ಶನ್ ಮತ್ತೊಂದು ನೌಟಂಕಿ ಬಯಲು. ನಾನೇ ಶರಣಾಗ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿದ್ದ ದರ್ಶನ್ನ ಮತ್ತೊಂದು ನೌಟಂಕಿ ಬಯಲಾಗಿದೆ. ನೇರವಾಗಿ ಕೋರ್ಟ್ಗೆ ಶರಣಾಗಲು ನಿರ್ಧರಿಸಿದ್ದ ದರ್ಶನ್ ಪೊಲೀಸರು ಮನೆ ಬಳಿ ಬಂದಾಗ ಆಪ್ತ ಧನ್ವೀರ್ನನ್ನ ಮಾತನಾಡಲು ಕಳುಹಿಸಿದ್ದಂತೆ. ಈ ವೇಳೆ ಪೊಲೀಸರ ಜೊತೆ ಮಾತನಾಡಲು ಬಂದ ಧನ್ವೀರ್ಗೆ ನೀನು ಈ ಪ್ರಕರಣದಲ್ಲಿ ಹೆಚ್ಚು ತಲೆ ತೂರಿಸಬೇಡ, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲೀಸರ ಖಡಕ್ ವಾರ್ನಿಗೆ ಡರ್ ಆಗಿದ್ದ ಧನ್ವೀರ್ ಮನೆಯೊಳಗೆ ಬಂದು ಮಾಹಿತಿ ನೀಡಿದ್ದಾನೆ. ನಂತರ ವಿಜಯಲಕ್ಷ್ಮಿ ಎಂಟ್ರಿಯಾಗಿ ವಕೀಲರ ಜೊತೆ ಬರೋದಾಗಿ ಹೇಳಿದ್ರಂತೆ. ಆದ್ರೆ ದರ್ಶನ್ ಮತ್ತು ಪತ್ನಿಯ ಮಾತಿಗೆ ಸೊಪ್ಪು ಹಾಕದ ಪೊಲೀಸರು ಕೂಡಲೇ ಜೀಪ್ ಹತ್ತಬೇಕು, 15 ನಿಮಿಷ ಟೈಮ್ ಕೊಡ್ತೀವಿ, ಇಲ್ಲವಾದ್ರೆ ಮನೆಗೆ ನುಗ್ಗಿ ಕರೆದುಕೊಂಡು ಹೋಗ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಬಳಿಕ ಮೆತ್ತಗಾದ ದಾಸ ಜೀಪ್ ಹತ್ತಿದ್ದಾನೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅನ್ಸುತ್ತೆ ಎಂದ ರಮ್ಯಾ. ಜಾಮೀನು ರದ್ದಾಗಿ ದರ್ಶನ್ ಜೈಲು ಪಾಲಾದ ಬಳಿಕ ಮಾತನಾಡಿರೋ ರಮ್ಯಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅನಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ ಈ ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿ, ಯಾಕಂದ್ರೆ ಅವರು ಬಡವರು, ಈಗ ಅವರ ವೈಫ್ ಕೂಡ ಶೀಸ್ ಜಸ್ಟ್ ಹ್ಯಾಡ್ ಅ ಬೇಬಿ, ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ದರ್ಶನ್ ಅರೆಸ್ಟ್ ಆದ 2 ದಿನದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಫೋಟೋ ಮತ್ತು ಒಡೆದ ಹೃದಯದ ಸಿಂಬಲ್ ಪೋಸ್ಟ್ ಮಾಡಿ ಹೃದಯ ಒಡೆದು ಚೂರಾಗಿದೆ ಅಂತ ನೋವು ತೋಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.